ತುಂಬ ಚೆನ್ನಾಗಿದೆ ದೇವಸ್ಥಾನ, ಬೇಡಿಕೆಗಳೆಲ್ಲ ಈಡೇರುತ್ತೆ ಅಂತ ಅದಕ್ಕಾಗಿ ಬಂದಿದ್ದೀವಿ. ನನ್ನ ಫ್ರೆಂಡ್ಸ್ಗೆಲ್ಲ ಆಗಿದೆ, ಮತ್ತು ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ದೇವ್ರ ಮುಂದೆ. ನೋಡೋಣ ಏನಾಗುತ್ತೆ ಅಂತ. ಮುಂದೆ ಹಿಂಗೆ ಜನ ಬಂದು ಎಲ್ಲ ಬೇಡಿಕೆಗಳನ್ನ ಈಡೇರಿದೆ ಅಂತ ಇಲ್ಲೆಲ್ಲ ಮುಂದೆ ಮಾತಾಡ್ತಿದ್ದಾರೆ. ನೋಡೋಣ, ನಾವು ಬೇಡಿಕೆ ಇಟ್ಟಿದ್ದೀವಿ, ಹೆಂಗಾಗುತ್ತೆ ಅಂತ ನೋಡಬೇಕು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಎಲ್ರಿಗೂ. ಹಾರೈಕೆ ಬಂದು ಹೋದ್ಮೇಲೆ ಒಂದು ಸ್ವಲ್ಪ ಮನೆಯಲ್ಲೆಲ್ಲ ಬದಲಾವಣೆ ಆಗೈತೆ, ಒಂಚೂರೆಲ್ಲ ಇಂಪ್ರೂವ್ಮೆಂಟ್ ಆಗೈತೆ. ಪರವಾಗಿಲ್ಲ, ದೇವರಲ್ಲಿ ಶಕ್ತಿ ಐತೆ ಅಂತ ಹೇಳ್ಬೋದು. ಗಿರೆ ಚಾಮುಂಡೇಶ್ವರಿಗೆ ಹೋಗಿ ಚೆನ್ನಾಗಿದೆ, ಎಲ್ಲ ಆಗುತ್ತೆ, ತುಂಬ ಜನ ಹೋಗ್ತಾ ಇದ್ದಾರೆ ಅಂತ. ಇಷ್ಟು ಬೇಗ ಈ ಕ್ಷೇತ್ರ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ಒಂದು ಗೊತ್ತಿರಲಿಲ್ಲ. ನೋಡೋಣ ಹೇಗಿರುತ್ತೆ ಅಂತ ಬಂದಮೇಲೆ ಅನ್ನಿಸ್ತು ಏನೋ ವಿಶೇಷತೆ ಇದೆ, ಅದಕ್ಕೆ ಇಷ್ಟೊಂದು ಒಳ್ಳೇದು ಮಾಡೋಳು ಎಲ್ಲರಿಗೂ. ನಾನು 5ನೇ ಸಲ ಬಂದಿರೋದು, ನನಗೆ ಒಳ್ಳೇದಾಗೈತೆ. ನಮ್ಮ ಮನೆಗೆ ನನ್ನ ಮಗ ಹೆಂಗೋ ಕೆಲ್ಸಕ್ಕೆ ಹೋಗಿ ಒಂದು ಒಳ್ಳೆ ಕಲ್ತ್ಕೊಂಡು ಮನೆ ಬೆಳಕಾಗಲಿ, ನನ್ನ ಗಂಡ ನನ್ನ ಮಕ್ಕಳೆಲ್ಲ ನಾವು ಚೆನ್ನಾಗಿರ್ಬೇಕು ಮನೇಲಿ ಅಂತ ಬಂದಿದ್ದೀವಿ. ಬಂದ್ವಿ, ಇದು 4ನೇ ಸಲ ಬಂದು. ನಮಗೆ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇತ್ತು, ಬಂದಮೇಲೆ ಚೆನ್ನಾಗಿದ್ವಿ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಚೆನ್ನಾಗಿದೆ. ನಾವು ಬಂದು ಕಾಯಿ ಕಟ್ಟಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗಿದ್ದೀವಿ. ನಮಗೆ ಒಳ್ಳೆಯದಾಗಿದೆ, ಚೆನ್ನಾಗಿದೆ. ಬಂದು ಎಲ್ಲ ದರ್ಶನ ಮಾಡಿಕೊಂಡು ಮೇಡಮ್, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 11:30 ಗಂಟೆ ಊಟ ಇಲ್ಲಿ ಪ್ರಸಾದ ಸಿಗುತ್ತೆ ದೇವಸ್ಥಾನದಲ್ಲಿ. ಆದರೆ ಏನು ಅಂದರೆ ಬೆಳಗ್ಗೆ 6 ಗಂಟೆಯಿಂದ ನಾಷ್ಟಗಳು ಶುರುವಾಯ್ತವೆ. 10 ಗಂಟೆ ಗಂಟ ನಾಷ್ಟ ಕೊಡ್ತೀವಿ. 10 ಗಂಟೆ ಮೇಲೆ ಅನ್ನ, ಸಾಂಬಾರು, ತುಪ್ಪ, ಪಲ್ಯ, ಬೂಂದಿ, ಪಾಯಸ, ಮಜ್ಜಿಗೆ, ರಸಮು ಪ್ರತಿಯೊಂದು ಇರುತ್ತೆ. ಪ್ರಸಾದ 11:30 ಗಂಟಲು ಇರುತ್ತೆ.